ಕಾಂಗ್ರೆಚುಲೇಷನ್ಸ್. ನಿಮ್ಮನ್ನು ಬರ್ರಿ ಶಂಕರ್ ಬರ್ರಿ. ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಮಾಣಿಪ್ರಭು ಶಾಲೆ ವಿದ್ಯಾರ್ಥಿನಿ, ಬೀದರಿನ ಸುಪುತ್ರಿ ಅಕ್ಷತಾ ಗುಂಡಪ್ಪ ಮಲ್ಕಾಪುರಿ ಅವರು ದೇಶ ಮಟ್ಟದಲ್ಲಿ ಖೇಲೋ ಇಂಡಿಯಾ 2026ರಲ್ಲಿ 100 ಮೀಟರ್ ಈಜು ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದು ಬೀದರ್ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಗೌರವವನ್ನು ತಂದುಕೊಟ್ಟಿದಂತ ಕುಮಾರಿ ಅಕ್ಷತಾ ಅವರಿಗೆ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅವಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರುತ್ತಾ, ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹ, ಪ್ರೇರಣೆ ಮತ್ತು ಸಹಕಾರ ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಹಂತದಲ್ಲಿ ಅವರಿಗೆ ಮಾಹಿತಿಯನ್ನು ಒದಗಿಸುವಂತ ಖೇಲೋ ಇಂಡಿಯಾ ಅನ್ನುವಂತ ಯೋಜನೆಯನ್ನ ತಂದು ಇವತ್ತು ನಮ್ಮ ದೇಶದ ಗ್ರಾಮೀಣ ಭಾಗದ ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶದ ಖ್ಯಾತಿಯನ್ನು ಹೆಚ್ಚಿಸ್ತಾ ಇದ್ದಾರೆ. ಇದರ ಹಿಂದಿನ ದೂರದೃಷ್ಟಿತ್ವ ನರೇಂದ್ರ ಮೋದಿ ಅವರ. ಹೀಗಾಗಿ ನಮ್ಮ ಅಕ್ಷತಾ ಇವತ್ತು ಬೀದರ್ ಜಿಲ್ಲೆಗೆ ಒಂದು ಹೆಮ್ಮೆ ಪಡುವಂತ ವಿಷಯವನ್ನ ಮಾಡಿದ್ದಾರೆ. ನಾನು ಕುಮಾರಿ ಅಕ್ಷತೆಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ವರ್ಣ ಪದಕವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡಿ ಯಶಸ್ವಿ ಆಗ್ಬೇಕನ್ನುವಂಥದ್ದನ್ನ ನಾನು ಅಕ್ಷತಾ ಅವರಿಗೆ ಆ ದೇವರು ಇವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಒಂದು ಆಶೀರ್ವಾದಿಸುತ್ತಾ, ಅಕ್ಷತಾ ಸಣ್ಣ ಒಂದು ಗ್ರಾಮೀಣ ಭಾಗದ ಹಳ್ಳಿಯಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮಕ್ಕಳಿಗೆ ಪ್ರೇರಣೆ ಆಗಿದ್ದಾರೆ. ಇದೇ ರೀತಿಯಲ್ಲಿ ನಿಮ್ಮ ಉತ್ಸಾಹ ಮತ್ತು ಕ್ರೀಡೆ ಕ್ಷೇತ್ರದಲ್ಲಿ ನಿಮ್ಮ ಪ್ರಯಾಣ, ಯಶಸ್ವಿಯ ಪ್ರಯಾಣ ಮುಂದುವರಿಯಲಿ ಅಂತ ಹೇಳ್ಕೊತಾ, ಅಕ್ಷತಾ ಇನ್ನಷ್ಟು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಸತತ ಪ್ರಯತ್ನವನ್ನ ಮಾಡು, ಆರೋಗ್ಯದ ಕಡೆ ಗಮನ ಹರಿಸು ಒಳ್ಳೆ ರೀತಿಯಲ್ಲಿ, ಮತ್ತು ದಿನನಿತ್ಯದ ಆಹಾರದ ಮೇಲೆ ಒಳ್ಳೆ ರೀತಿಯ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಮತ್ತು ಕೋಚ್ ಆದಂತ ಶಂಕರ್ ಕೂಡ ಈ ನಮ್ಮ ಕುಮಾರಿ ಅಕ್ಷತೆಗೆ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗೆ ಬಹಳಷ್ಟು ರೀತಿಯಲ್ಲಿ ತರಬೇತಿಯನ್ನ ಕೊಟ್ಟು ಅವರಿಗೆ ಕೂಡ ನಾನು ಇವತ್ತ ಅಭಿನಂದನೆಗಳನ್ನ, ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಪ್ರಯತ್ನ ಮತ್ತು ಕೋಚ್ಗೆ ಯಾವ ರೀತಿ ಮಾತೃದೇವೋಭವ, ಇವತ್ತು ತಾಯಿಂದರ ದಿನ ಶುಭಾಶಯ ಕೊಡುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಗುರುಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಕೂಡ ತಾಯಿ ತಂದೆಯ ಸಮಾನವನ್ನ ಆ ಭಾವನೆಯನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ನಿನ್ನ ಮುಂದಿನ ದಿನಗಳಲ್ಲಿ ಇಂಥ ನಿಮ್ಮ ಕೋಚ್ಗಳು ನಿಮಗೆ ಮುಂದುವರಿಸಲಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಶುಭ ಕೋರುತ್ತಾ ಆಶೀರ್ವದಿಸ್ತೇನೆ. ಧನ್ಯವಾದಗಳು.